ನಮಸ್ಕಾರ ರೀ. ನನ್ನ ಹೆಸರು ಅಪ್ಪಣ್ಣ ಕೊಪ್ಪದ. ನಾನು ಬಯೋ ಸಂಸ್ಥೆಯಲ್ಲಿ ಪಿಲ್ಗಾಡಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನೋಡಿರಿ, ನಿಮ್ಮ ವಾಡ್ಯಾಗ ಗಿಡ ಭಾಳ ಚಂದ ಬೆಳೆಸಿರಂತ್ರಿ. ಅವುಗಳ ರಕ್ಷಣೆಯ ಸಲುವಾಗಿ ದನಗಳ ತಿನ್ನದಂಗೆ ರೀ ಏನು ಒಂದು ಕ್ರಮವನ್ನು ಕೈಗೊಳ್ತಿರಲ್ಲ, ಅದನ್ನು ಸ್ವಲ್ಪ ಇವತ್ತು ತಿಳಿಸ್ಕೊಡ್ಬೇಕು ನೋಡ್ರಿ ನಮ್ಮ ರೈತರಿಗೆ ರೀ. ಅದಕ್ಕಿಂತ ಮೊದಲು ರೀ ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡ್ರಿ ಸ್ವಲ್ಪ ನಮ್ಮ ರೈತರಿಗೆ. ನಮಸ್ಕಾರ ರೀ. ನನ್ನ ಹೆಸರು ಬಸಪ್ಪ ರಾಮಪ್ಪ ಕೊಪ್ಪದ ರೀ. ಊರು ಲಿಂಗಮೇಶ್ವರ, ಗೋಕಾಕ್ ತಾಲೂಕು, ಜಿಲ್ಲಾ ಬೆಳಗಾವಿ. ನೋಡ್ರಿ, ಈ ಮಾವಿನ ಗಿಡಕ್ಕೆ ಸಗಣಿ ನೀರು ಉಚ್ಚಿ ಕೂಡ್ಸಿ ಮಾವಿನ ಗಿಡಕ್ಕೆ ಬಡದ್ರೆ ಆಡೋ ದನಗಳು ಕಡಿಯಂಗಿಲ್ಲ. ಸಗಣಿ ಮೂತ್ರೆ ನೀರು ಕೂಡಿಸಿ ಹೊಡೆದ್ರಿಂದ ಆಡುಗಳು ದನಗಳು ಕಡಿಯಂಗಿಲ್ಲ ಅಂತ ಹೇಳಿದ್ರಿ. ಮತ್ತೇನು ಲಾಭ ಐತ್ರಿ? ನೋಡ್ರಿ, ಇದನ್ನು ಚಿಪ್ಪಡಿಸೋದ್ರಿಂದ ದನಗಳು ಆಡುಗಳು ತಿನ್ನಂಗಿಲ್ಲ. ನೋಡ್ರಿ, ಇದನ್ನು ಚಿಪ್ಪಡಿಸೋದ್ರಿಂದ ಕವಲ ಮಾಡೋದು ಏನು ಜುರರಿ ಇಲ್ಲ. ಗಿಡ ಭಾಳ ಚೆಂದಾಗಿ ಬೆಳಿತಾವೆ. ನೋಡ್ರಿ, ಗಿಡ ಹಚ್ಚಕ್ಕೆ ಭಾಳ ಕಷ್ಟಪಡ್ದಿರ್ತೀವಿ ರೀ. ಅದನ್ನು ಉಳಿಸ್ಕೊಳ್ಳೋದು ಒಂದು ದೊಡ್ಡ ಉದ್ಯೋಗ. ಇದನ್ನು ಗಿಡಕ್ಕೆ ಇದೇನೇ ದೋಷ ಬಡಿಯೋಂಗಿಲ್ಲ. ಅಗದಿ ಇದು ಗೊಬ್ಬರ ಶಕ್ತಿ ಕೊಡ್ತೈತಿ, ಗಿಡ ಚಲನ ಹೋಗ್ತೈತಿ. ಇದನ್ನು ಸಿಂಪಡಿಸೋದ್ರಿಂದ ಯಾವುದೇ ರೋಗಗಳನ್ನು ಬರೋಂಗಿಲ್ಲ. ಭಾಳ ಖರ್ಚು ಕಡಿಮೆ. ಇದನ್ನು ಭಾಳ ಮಾಡೋದು ಸರಳ. ನೋಡಿರಿ ಸರ, ಸಗಣಿ ನೀರು ಮಾಡಿ ಗಿಡಕ್ಕೆ ಚಿಪ್ಪಳಿಸೋದ್ರಿಂದ ಬಣ್ಣ ಬದಲಾವಣೆಯಾಗಿ ಬೆಳೆದೈತ್ರಿ. ನೋಡಿರಿ ಸರ್, ಕುರಿ ಇತ್ರ ಒಳಗೆ ಪ್ಲಾಟದೊಳಗೆ ತರಿಬಿದ್ದು ಕರೆ ಸಗಣಿ ನೀರು ಹೊಡೆದಾಗಿಂದ ಅಷ್ಟು ಅದನ್ನು ತಿಂದೇ ಇಲ್ಲ ರೀ. ಕಾಕೊಂತ ಕುಂತ್ರೆ ಹೊಲ್ಲಾಗಿನ ಕೆಲಸ ತಪ್ತಾವ್ರಿ. ಅದ್ರ ಸಂಬಂಧ ಇದನ್ನು ಚಿಪ್ಪಳಿಸಿದ್ವು ರೀ. ಭಾಳ ಒಳ್ಳೆಯದು ರೀ. ಇಲ್ಲಿವರೆಗೆ ಸಗಣಿ ನೀರು ಸಿಂಪಡಿಸೋದ್ರಿಂದ ಆಗುವ ಲಾಭಗಳನ್ನು ಹೇಳಿಕೊಟ್ರಿ. ಅದಕ್ಕೆ ಬೇಕಾಗುವ ಸಲಕರಣೆಗಳನ್ನು, ಬೇಕಾಗುವ ಸಾಮಗ್ರಿಗಳನ್ನು ಸ್ವಲ್ಪ ತೋರಿಸ್ಕೊಡ್ರಿ. ಅದಕ್ಕೆ ಏನೇನು ಬೇಕಂದ್ರೆ ಸಗಣಿ ನೀರ ಮೂತ್ರ ಮಾತ್ರ ಒಂದು ಬಕೆಟ ಒಂದು ಕಸಬರ್ಗಿ ಬೇಕು ರೀ. ಇದನ್ನು ತಯಾರು ಮಾಡೋಕೆ ಪ್ರಮಾಣ ಅದು ಐತೇನು? ಐತ್ರಲ್ಲ, 10 ಲೀಟ್ರ್ ನೀರು ರೀ, 5 ಕಿಲೋ ಸಗಣಿ ರೀ, 2 ಲೀಟ್ರ್ ಉಚ್ಚಿ ರೀ. ಯಜಮಾನ್ರ, ಹ್ಞೂ ರೀ. ಉಚ್ಚಿ ಅಂತ ಹೇಳಿದ್ರಿ, ಉಚ್ಚಿ ಹಾಕ್ಬೇಕಂತ 2 ಲೀಟ್ರ್ ಹೇಳಿದ್ರಿ. ಹ್ಞೂ ರೀ. ಯಾವ್ದಾದ್ರು ಉಚ್ಚಿ ನಡಿತೈತ್ರಿ? ಆಕಳದು ನಡಿತಾವ್ರಿ, ಕುರಿವು ನಡಿತಾವ್ರಿ, ಆಡಿನೂ ನಡಿತಾವ್ರಿ. ಇದಕ್ಕೆ 5 ಕಿಲೋ ಸಗಣಿ ಐತ್ರಿ, 2 ಲೀಟ್ರ್ ಉಚ್ಚಿ ಮಿಕ್ಸ್ ಮಾಡಿದ್ದೀನಿ ರೀ. 10 ಲೀಟ್ರ್ ನೀರು ಐತ್ರಿ. ಇದ್ರೊಳಗೆ ಮಿಕ್ಸ್ ಮಾಡಿ ಹೊಡೆದು ಬಿಡೋದು. 10 ಲೀಟ್ರ್ ನೀರಾಗ ಇದನ್ನು ಸಗಣಿ ಕಲಸಾಕತ್ತೀನಿ ನೋಡ್ರಿ. ಆಯ್ತು ರೀ, ಇದನ್ನು ತಯಾರು ಮಾಡಿರಿ. ಮತ್ತು ಇದನ್ನು ಹೆಂಗೆ ಹೊಡಿಬೇಕು ರೀ, ಯಾವಾಗ ಹೊಡಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀವಿ. ಚಿಪ್ಪಡಿಸ್ಬೇಕು ರೀ, ಗಿಡಕ್ಕೆಲ್ಲ ತುಂಬ ಆಗುವಂಗೆ ಹೊಡಿಬೇಕು. ಇದನ್ನ ನೋಡ್ರಿ, ಬಿಸಿಲಾಗ ಚಿಪ್ಪಳಿಸ್ಬೇಕು. ಯಾಕಂದ್ರೆ ಅದೆಲ್ಲ ಎಲ್ಲಿಗೆ ಹತ್ಕೋತೈತ್ರಿ. ಮಳೆಗಾಲದಾಗ ನಡಿತೈತ್ರಿ, ಬ್ಯಾಸಿಗ್ಯಾಗ ತಿಂಗಳಿಗೊಮ್ಮೆ ಚಿಪ್ಪಳಿಸ್ಬೇಕ್ರಿ. ಗಿಡ ಇದ್ದಾವ್ರು ಹಿಂಗೆ ಚಿಪ್ಪಳಿಸಿ ನೋಡ್ರಿ, ತಿಂಗಳಿಗೊಮ್ಮೆ ಕುರಿ ಆಡೋದನ್ನ ಒಂದು ತಿನ್ನೋದಿಲ್ಲ. ಆಯ್ತು ರೀ, ಇಲ್ಲಿವರೆಗೆ ಇನ್ನು ಹೆಂಗೆ ಸಿಂಪರಣೆ ಮಾಡೋದು ಅನ್ನೋದು ಹೇಳಿಕೊಟ್ರಿ. ಇದ್ರಾಗ ಮುನ್ನೆಚ್ಚರಿಕೆ ಏನಿರೈತೇನ್ರಿ? ಇದನ್ನ ಭಾಳ ಗಟ್ಟಿ ಅಲ್ಲ, ಭಾಳ ತಿಳಿವಲ್ಲ, ಎಲ್ಲಿಗೆ ಹಿಡಿಯುವಂಗೆ ಮಾಡಿ ಚಿಪ್ಪಡಿಸ್ಬೇಕ್ರಿ. ಇದನ್ನು ಬಿಸಿಲಾಗ ಚಿಪ್ಪಡಿಸ್ಬೇಕ್ರಿ. ಯಾಕಂದ್ರೆ ಬಿಸಿಲಾಗ ಚಿಪ್ಪಳಿಸಿದ್ರೆ ಎಲ್ಲಿಗೆ ಹಿಡ್ಕೋತೈತ್ರಿ.
ಇದನ್ನು ತಿಂಗಳಿಗೊಮ್ಮೆ ಚಿಪ್ಪಳಿಸ್ಬೇಕು ರೀ. ಮಳೆ ಬರೋ ಆಕಾರ ಆದ್ರೆ ಚಿಪ್ಪಳಿಸ್ಬಾರ್ದು, ಬಿಸಿಲಾಗ ಹೊಡಿಬೇಕು. ಇದನ್ನು ಚಿಪ್ಪಳಿಸಿ ಬರುತ್ತೀರಿ ಸ್ವಚ್ಛ ಹಂಗೆ ನಾವಾರು ಜಳಕ ಮಾಡಬೇಕು. ಇದನ್ನು ಹೊಡಿಯೋದಿಂದ್ರೆ ರೀ ಭಾಳ ಚೆಂದಾಗಿ ಗಿಡ ಹೇಳತ್ತಾವ್ರಿ. ಮತ್ತು ಬಣ್ಣ ಬದಲಾಗಿದ್ರಿ. ಅದರಿಂದ ನಾವು ಕೆಲಸಗಳು ಮತ್ತು ಬೇರೆದ್ದ ಮಾಡತ್ತೀವಿ ರೀ. ಇಷ್ಟು ದಿವಸ ಅದನ್ನು ಕಾಕೊಂಡು ಕುಂತಿದ್ದೀವಿ ರೀ. ಈಗ ಅದನ್ನು ಹೊಡಿವಾಗಿಂದ ಏನೂ ಅದಕ್ಕೆ ದೋಷವನ್ನು ಆಗಿಲ್ಲ. ಮತ್ತು ಭಾಳ ಚಂದದಿಂದ ಅದಾವು. ಮತ್ತು ಬೇರೆ ಕೆಲಸವನ್ನು ಮಾಡತ್ತೀವಿ ರೀ. 50 ಗಿಡ ಎಲ್ಲ ಚೆನ್ನಾಗಿ ಬೆಳೆದಾವು, ಒಂದೇ ಪ್ರಮಾಣದಾವು, ಯಾವ ಒಂದು ಗಿಡ ನಾಶ ಆಗಿಲ್ಲ. ಆಯ್ತು ರೀ, ಇಲ್ಲಿವರೆಗೆ ಹಣ್ಣಿನ ಗಿಡಗಳಿಗೆ ಸಗಣಿ ನೀರನ್ನು ಸಿಂಪಡಿಸೋದ್ರಿಂದ ಆಗುವ ಲಾಭಗಳನ್ನು ಹೇಳ್ಕೊಟ್ರಿ. ನನ್ನ ಪರವಾಗಿ ಹಾಗೂ ನಮ್ಮ ಲೈಫ್ ಸಂಸ್ಥೆ ಪರವಾಗಿ, ಡಿಜಿಟಲ್ ಸಂಸ್ಥೆ ಪರವಾಗಿ ತುಂಬ ಧನ್ಯವಾದಗಳು.